ಕನ್ನಡ ಜಾಣೆ ನಮಸ್ಕಾರ. ಸಿ ಟಿ ರವಿ, ಪ್ರತಾಪ್ ಸಿಂಹ ಅವರೇ, ನಿಮ್ಮ ಜನವಾರ ಯಾವಾಗಾಯಿತು? ನೀವು ಯಾವಾಗ ಜನವಾರ ಹಾಕ್ಕೊಂಡ್ರಿ? ಯಾರು ಜನವಾರ ಹಾಕಿದ್ರು ನಿಮಗೆ? ಅಥವಾ ಯಾವತ್ತಾರು ಮುಂದೆ ಯಾವತ್ತಾರು ಜನವಾರ ಹಾಕ್ಕೋತೀರಾ? ಸಾಧ್ಯತೆಗಳಿದೆಯಾ? ನೀನು ಶಿವದಾರ ಮಾತಾಡಿದರೆ ಶಿವದಾರ ಹಾಕ್ಕೋಬೋದು, ನಾಳೆ ಬೇಕಾದ್ರೂ ಹಾಕ್ಕೋಬೋದು. ಜನವಾರ ಹಾಕೋಣಕ್ಕಾಗತ್ತಾ ನಿಮಗೆ? ಆಗಲ್ಲ. ಯಾಕೆ ಅಂದರೆ ನೀವು ಶೂದ್ರರು, ನೀವು ಗುಲಾಮರು, ನೀವು ಸೇವಕರು. ನಿಮಗೆಲ್ಲ ಆಗ್ತಾರೆ ಜನವಾರ. ಉಡ್ದಾರ ಗಟ್ಟಿಗಿದೆ ಫಸ್ಟ್ ನೋಡ್ಕೊಳ್ಳಿ. ಮತ್ತು ಪವಿತ್ರವಾದ ಜನವಾರ ಹಾಕ್ಕೊಂಡು ಮೆಕಾಲೆ ಪರಿಕಲ್ಪನೆಯ ಶಿಕ್ಷಣ ಸಂಸ್ಥೆಗೆ ಹೋಗೋದು ತಪ್ಪಲ್ವಾ? ಅದೇನೋ ಜನವಾರ ಹಾಕ್ಕೊಂಡು ಚೆಕ್ ಮಾಡಿದ್ರು ಬಿಟ್ಟಿಲ್ಲ ರೀ. ನೀವು ಯಾಕ್ರಿ ಸನಾತನದ ಆ ಶ್ರೇಷ್ಠತೆಯನ್ನು ಮೆರೆಯೋ ಅಂತಾರೋ ಹೋಗ್ಬಾರ್ದಲ್ಲಿಗಲ್ವಾ? ಅದೇ ಯತ್ನಾಳ್ ಅವರೇನೋ ಕೇಸರಿ ಶಾಲೆ ಹಾಕ್ಬಿಟ್ಟು ಸ್ಕೂಲಿಗೆ ಮಕ್ಕಳನ್ನೆಲ್ಲ ಕಳಿಸ್ತಾರಂತೆ, ಹುಡುಗರಿಗೆಲ್ಲ. ಫಸ್ಟ್ ನಿಮ್ಮ ಮಕ್ಕಳಿಗೆ ಹಾಕ್ಸಿ, ಅನಂತಕುಮಾರ್ ಹೆಗಡೆ ಮಗನಿಗೆ ಹಾಕ್ಸಿ, ವಿದೇಶದಲ್ಲಿ ಕೆಲಸ ಮಾಡ್ತಿದ್ರಲ್ಲ ಅವರಿಗೆಲ್ಲ ಕೇಸರಿ ಶಾಲೆ ಹಾಕ್ಸಿ ಫಸ್ಟು ಅಲ್ವಾ? ಸರಳತೆ ಪಾಠ ಮಾಡೋ ಮೋದಿಯವರೇ 5,000 ಕೋಟಿ ಖರ್ಚು ಮಾಡಿ ಮದುವೆ ಮಾಡುವ ಯಾವನ ಶ್ರೀಮಂತ ಮನೆಗೆ ಗೇಟ್ ಕೀಪರ್ ಕೆಲಸ ಮಾಡೋ ನಾಲ್ಕು ಪ್ರಧಾನಮಂತ್ರಿ. ಸರಳತೆ ನೀವು ಹೇಳ್ಕೊಡ್ತೀರಾ? ನಿಮ್ಮಂಥ ಸರಳತೆ ಅಂದರೆ ನೆಗೆಪಾಟ್ಲಾಗ್ತೀರಾ? ಗಾಂಧಿ ಕೊಂದವರು ನೀವು ಸರಳತೆ ಪಾಠ ಹೇಳ್ಕೊಡಕ್ಕೆ ಹೋಗ್ತೀರಾ? ದೇಶವನ್ನು ದಿವಾಳಿ ಹೇಳ್ಸಿರೋ ನೀವು ನಾಲಾಯಕಗಳು. ತೊಲಗಿ ಫಸ್ಟು ದೇಶ ಬಿಟ್ಟು. ನಿಮ್ಗೆ ಯೋಗ್ಯತೆ ಅಲ್ಲ ದೇಶ ಆಡಳಿತ ಮಾಡೋ ಅಂತಲ್ಲ. ನೋಡೋಣ ಇದನ್ನೆಲ್ಲ. ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾನು ಟಿ ವಿಲಿ ನೋಡ್ತಾ ಇದ್ದೆ, ಪ್ರತಾಪ್ ಸಿಂಹ ಅವರು ಸಿ ಟಿ ರವಿ ಅವರು ಇಬ್ಬರು ಸಹ ಹೇಳ್ತಾಯಿದ್ರು, ನಮ್ಮ ಜನವಾರ ತಂಟೆಗೆ ಹಾಕ್ಬಿಡ್ತೀರಾ? ನಮ್ಮ ಜನವಾರ ಅಂಗಿ ಒಳಗಡೆ ಹಾಕೋತಾರೆ, ಮೇಲ್ಗಡೆ ಹಾಕೋತಾರ ಅಂತ ಹೇಳ್ಬಿಟ್ಟು. ನಾನು ಕೇಳೋದು, ನಿಮ್ಗೆ ಯಾವತ್ತಪ್ಪ ನಿಮ್ಮ ಜನವಾರ ಆಯಿತು? ಪ್ರತಾಪ್ ಸಿಂಹಗಾಗಲಿ ಸಿ ಟಿ ರವಿಗಾಗಲಿ ಯಾರ ಜನವಾರ ಹಾಕಿದಾರಾ? ಅಥವಾ ಮುಂದಕ್ಕೆ ಯಾವತ್ತಾರು ಜನವಾರ ಹಾಕ್ತಾರಾ? ಸಾಧ್ಯತೆ ಇದೆಯಾ? ಪ್ರತಾಪ್ ಸಿಂಹ ಶಿವದಾರ ಅಂತಿದ್ರು. ಶಿವದಾರ ನಾಳೆ ಬೇಕಾದ್ರೂ ಹಾಕ್ಕೋಬೋದು, ಇವತ್ತೇ ಹಾಕ್ಕೋಬೋದು, ಖಂಡಿತ ಹಾಕ್ಕೋಬೋದು. ಅದು ಜನವಾರ ನಿಮ್ಗೆ ನಿಮ್ಮ ಯಾವತ್ತಾದ್ರೂ ಸಾಯದ್ರೊಳಗಡೆ ನಿಮಗೆ ಜನವಾರ ಹಾಕೋಣ ಸಾಧ್ಯತೆ ಇದೆಯಾ? ಅವಕಾಶ ಇದೆ ನಿಮಗೆ? ಇಲ್ಲ ತಾನೆ. ಮತ್ತೆ ಯಾಕೆ ಕೇಳ್ತೀರಾ ಜನವಾರ ಅಂತ ಹೇಳ್ಬಿಟ್ಟು? ಆ ಹಿಂದುತ್ವ ಅಂತ ಹೇಳಂಗೆ ಇಲ್ವಲ್ಲ. ಹಿಂದುತ್ವಕ್ಕೂ ಜನವಾರ ಸಂಬಂಧನೇ ಇಲ್ಲ. ಹಂಗಾರೆ ಎಲ್ಲರೂ ಜನವಾರ ಹಾಕ್ಕೊಂಡಿರ್ಬೇಕಲ್ಲ. ನಾವು ಸಪ್ರೇಟು, ನಾವು ಶ್ರೇಷ್ಠರು, ನಾವು ಭಾಳ ಶ್ರೇಷ್ಠರು, ಸಪ್ರೇಟು ಅನ್ನೋ ಆ ವಿಂಗಡಣೆ ಮಾಡುವ ಸಂಕೇತವೇ ಜನವಾರ. ಮತ್ತು ಅದರಲ್ಲಿ ನೀವು ಕನಿಷ್ಠ ರೀ, ಶೂದ್ರ. ನಿಮಗೆ ಜನವಾರ ಆಗ್ತಾರೆ? ನಿಮಗೂ ಜನವಾರಕ್ಕೂ ಏನು ಸಂಬಂಧ? ನಿಮ್ಮ ಜನವಾರ ಹೆಂಗ್ರಿ ಆಯಿತು? ಹಣ್ಣು ಬಿಡ್ಕೊಂಡಲ್ಲಿ ಬೈತಾರೆ ಯಾರೋ ಹೇಳಿದ್ರೆ ನಮ್ಮ ಜನವಾರ ಅಂತ ಹೇಳಿದ್ರೆ. ಹಿಂಗೆ ಹೇಳ್ಬೇಡಿ. ಶೂದ್ರ ನೀವು, ಇಬ್ಬರು ಗುಲಾಮ್ರು ನೀವು ಹುಡ್ದಾರ ಒಂದು ಗಟ್ಟಿಗೆ ನೋಡ್ಕೊಳ್ಳಿ ಫಸ್ಟು. ಜನವಾರ ನಿಮ್ಗೆ ಹಾಕಲ್ಲ. ಮತ್ತು ಮೊನ್ನೆ ಸ್ಕೂಲ್ಗಳ ಯಾವುದೋ ಸ್ಕೂಲಲ್ಲಿ ಜನವಾರ ಬಿಚ್ಚಿದ್ರು, ಎಕ್ಸಾಮ್ ಬರೆಯೋಕ್ಕೆ ಬಿಟ್ಟಿಲ್ಲ, ಅದೆಲ್ಲ ದೊಡ್ಡ ರಂಪ ರಾಮಾಯಣ ಅದು ಇದೆಲ್ಲ ಮಾಡಾಕಿರು. ನಾನು ಕೇಳೋದು, ನೀವು ಮೆಕಾಲೆ ಶಿಕ್ಷಣ ದೂರ ಅಂತಾರೋ, ಮೆಕಾಲೆ ಸರಿ ಇಲ್ಲ, ಅವ್ನು ಹಾಳು ಮಾಡ್ದ ನಮ್ಮ ಸಂಸ್ಕೃತಿಯನ್ನು, ನಮ್ಮ ದೇಶಿ ದೇಶಿ ಅಂತವ್ರು ಹೇಳ್ತಾರೆ. ದೇಶದಿಂದ ಅವ್ರು ಹೇಳೋ ದೇಶನೇ ಬೇರೆ. ನಿಮ್ಮ ವೇದಾಂತದ ಭಾರತದ ವೇದ ಉಪನಿಷತ್ಗಳು ಈ ಭಾರತದ ಈ ಸನಾತನದ ನಮ್ಮ ಗುರುಕುಲ ಶಿಕ್ಷಣ ಪದ್ಧತಿ ಹಾಳು ಮಾಡಿದ್ರು ಅಂತೆಲ್ಲ ಬಾಯಿ ಬಂದ ಮೈಯರು. ನೀವು ಜನವಾರ ಹಾಕ್ಕೊಂಡು ಯಾಕೆ ಎಲ್ಲೋದ್ರಿ? ಹಂಗೆಲ್ಲ ಹೋಗಂಗಿಲ್ಲಲ್ವ. ನಿಮ್ಗೆ ಬೇರೆ ಸಪ್ರೇಟಾಗಿ ಹೊಲಿಗೆ ಹಾಕದ, ಕತ್ತರಿಸದ, ಬರೀ ಮೈ ಬಿಟ್ಕೊಳುವ, ಜುಟ್ಟು ಹಾಕೊಳುವ, ಆ ಥರ ಗುರುಕುಲಕ್ಕೆ ಹೋಗ್ಬೇಕಾಗಿರೋದು. ಮೆಕಾಲೆ ಶಿಕ್ಷಣಕ್ಕೆ ಯಾಕೆ ಹೋದ್ರಿ? ಇವತ್ತು ತುಂಬ ಜನ, ಭಾಳ ಜನ ಇವತ್ತು ದೇಶಭಕ್ತಿ ಪಾಠ ಮಾಡೋಂಥವ್ರು ನಿಮ್ಮ ಮಕ್ಕಳು ವಿದೇಶದಲ್ಲಿ ಓದ್ತಾವ್ರಪ್ಪ. ಅಲ್ಲಿ ಕೇಸರಿ ಶಾಲೆಗೆ ಕಳಿಸಿ ಅವ್ರಿಗೆ. ನಿಮ್ಗೆ ಉದ್ದೇಶ 1000 ಹೆಣ್ಮಕ್ಳನ್ನ ರೇಗಿಸುತ್ತಾನೆ, ಗಂಡು ಮಕ್ಳೇನು ಹಾಕ್ಕೊಳೋದು? 1000 ಹೆಣ್ಮಕ್ಳು ರೇಗಿಸೋದಲ್ವ? ಅಲ್ಲಿ ಅರಬಲ್ಲಿ ಕೆಲಸ ಮಾಡೋದ್ರು, ದುಬೈಲಿ ಕೆಲಸ ಮಾಡೋಂಥವ್ರು ಇಲ್ಲಿ ನೀವು ಕೇಸರಿ ಶಾಲೆ ಹಾಕ್ಕೊಂಡು ಹೋಗಿ ಕೆಲಸ ಮಾಡೋ ಜಾಗಕ್ಕೆ, ನೀವು ಓದೋ ಜಾಗಕ್ಕೆ, ಐ ಟಿ ಕಂಪ್ನಿ ಕೆಲಸ ಮಾಡೋರು ಅಲ್ಲಿ ಕೇಸರಿ ಶಾಲೆ ಹಾಕ್ಕೊಂಡೋಗಿ ಇನ್ನೂ ಚೆನ್ನಾಗಿ ರೇಗಿಸ್ಬೋದು, ಇನ್ನೂ ಚೆನ್ನಾಗಿ ಉಡಿಸ್ಬೋದು. ಮತ್ತು ಕಾಂಗ್ರೆಸ್ನ ಈ ಒಂದು ರೀತಿ ವಂಚಕ ರಾಜಕಾರಣಿಗಳಂತ ಹೇಳ್ಬೋದು ಕಾಂಗ್ರೆಸ್ಸವ್ರನ್ನ. ನೀವು ಮುಸ್ಲಿಮ್ರನ್ನ ಒಂದು ರೀತಿ ಓಲೈಕೆ ಮಾಡೋ ರೀತಿಯಲ್ಲಿ ಬರೀ ಹಿಜಾಬು ಮತ್ತೊಂದು ಮಗದು ಇದಕ್ಕೆ ಕಟ್ಟಾಕೋದಲ್ಲ. ನಿಮ್ಮ ಓಟಿನ ತೆವಲಿಗೋಸ್ಕರ ಈ ಅಮಾಯಕರನ್ನ, ಹುಡುಗರನ್ನ ಹಾಳು ಮಾಡಬೇಡಿ. ಅವರಿಗೆ ಕ್ವಾಲಿಟಿ ಶಿಕ್ಷಣ ಕೊಡಬೇಕು, ಉದ್ಯೋಗ ಕೊಡಬೇಕು, ಮುಖ್ಯವಾಹಿನಿ ತರಬೇಕು. ನಟ್ಟು ಬೋಲ್ಟು ಫಿಟ್ ಮಾಡೋದು ಅಷ್ಟೇ ಅಲ್ಲ, ಅದರ ಬದುಕನ್ನು ಮೀರಿ ಅವರು ಒಳಗೊಳ್ಳಬೇಕು. ಈ ಪ್ರಾಮಾಣಿಕ ಪ್ರಯತ್ನ ನೀವು ಪಡಬೇಕು ವಿನಃ ಅದು ಬಿಟ್ಟು ಹಿಜಾಬು ಮತ್ತೊಂದು ಅಂತ ನಿಮ್ಮ ಸ್ವಾರ್ಥದ ಹೊಲಸು ರಾಜಕಾರಣ ಮಾಡೋಕ್ಕೆ ಹೋಗ್ಬೇಡಿ. ನೀಚ ರಾಜಕಾರಣ ಮಾಡ್ತಾಯಿದ್ರು ನೀವು. ಮತ್ತು ಮುಸ್ಲಿಂ ಸಮಾಜದ ಒಂದಷ್ಟು ಲೀಡರ್ಗಳು ಅನ್ಸ್ಕೊಂಡ್ರು ಕೋಡಂಗಿಗಳಿದಾರಲ್ಲ, ಅವ್ರು ಕೋಡಂಗಿಗಳಂತೆ ಕರಿಬೇಕಾಗುತ್ತೆ. ನಿಮ್ಮ ಸ್ವಾರ್ಥ ಬರೀ ನೀವೊಬ್ಬರು ನಾನು ಲೀಡ್ರು ಅಂತ ಬಿಂಬಿಸ್ಕೋಬೇಕು. ಇದಕ್ಕೋಸ್ಕರ ಈ ಅಮಾಯಕ ಜನಗಳನ್ನ ಒಂದು ರೀತಿ ಬಳಸ್ಕೋತಾ ಇದ್ರಿ. ಎಲ್ಲ ಸಮಾಜದಲ್ಲೂ ಬಳಸ್ದಂಗೆ ನೀವು ಜಾಸ್ತಿನೇ ಬಳಸ್ತಾ ಇದ್ರಿ. ಇದಕ್ಕೆ ಬಲಿಯಾಗಬಾರ್ದು. ಈ ಹಿಜಾಬು ಇಷ್ಟರಲ್ಲೇ ಗಂಟ ಸುತ್ತೊಡ್ಕೊಂಡು ನಿಲ್ಬಾರ್ದು. ಅದನ್ನು ಮೀರಿ ಬದುಕುವ ಆಧುನಿಕ ಶಿಕ್ಷಣಕ್ಕೆ, ಆಧುನಿಕ ಉದ್ಯೋಗಕ್ಕೆ ತೆರ್ಕೊಂಡು ಆಧುನಿಕ ಜಗತ್ತಿಗೆ ಒಳಗೊಳ್ಳುವ ಕೆಲಸವನ್ನು ಅವ್ರು ಮಾಡಬೇಕು.
ಅಷ್ಟಕ್ಕೆ ಸೀಮಿತವಾಗಬಾರ್ದು. ಮತ್ತು ಭಾಳ ಪ್ರಮುಖವಾಗಿ ನನಗೆ ನಗು ಬರೋದೇನಪ್ಪ ಅಂದರೆ, ಮೋದಿಯವರು ಎಲ್ರಿಗೂ ಪಾಠ ಮಾಡಿರೋದು, ಚಿನ್ನ ಖರೀದಿ ಮಾಡಬೇಡಿ, ಪೆಟ್ರೋಲ್ ಖರೀದಿ ಮಾಡಬೇಡಿ, ವಿದೇಶಕ್ಕೆ ಹೋಗಬೇಡಿ. ಸಾಕ್ರಾಟಿಸ್ ಒಂದು ಮಾತು ನೆನಪಾಗುತ್ತೆ ನನಗೆ. ಸಾಕ್ರಾಟಿಸ್ ಹೇಳ್ತಾನೆ, ಹೇಳೋದೆಲ್ಲ ಹೇಳಾಗೋಯ್ತಪ್ಪ, ಹೇಳೋಕ್ಕೆ ಏನೂ ಉಳಿದಿಲ್ಲ, ಇನ್ನು ಮಾಡೋದಷ್ಟೇ ಕೆಲಸ. ಅವ್ನು ಹೇಳಿದ ಯಾವಾಗ? ಸುಮಾರು 2000 ವರ್ಷಗಳಿಗೂ ಹಿಂದೆ, 2000 ವರ್ಷಗಳಿಗೆ ಹಿಂದೆ. ಹೆಚ್ಚು ಕಮ್ಮಿ ಕ್ರಿಸ್ತ ಹುಟ್ಟಿರಲಿಲ್ಲ. ಗಾಂಧಿ, ಅಂಬೇಡ್ಕರು, ಪೈಗಂಬರು, ಬಸವಣ್ಣ, ಮತ್ತೊಬ್ಬರು ಇವು ಯಾರೂ ಹುಟ್ಟಿರಲ್ಲ. ಅವಾಗಲೇ ಹೇಳಿದ್ದ ಸಾಕ್ರಾಟಿಸ್. ಅಂದರೆ ಮೋದಿಯವ್ರು ಬಂದ ತಟ್ಟಿಂದ ಹೇಳೋದೇ ಆಗೋಯ್ತಲ್ಲಪ್ಪ. 2014ಕ್ಕೆ ಬಂದು ಮಹಾನ್ ಭಾವ, ನನಗೆ ಅದು ಎಷ್ಟೋ ದಿವಸ ಟೈಮ್ ಕೊಡಿ, ನೋಟ್ ಬ್ಯಾನ್ ಮಾಡಿದ ತಕ್ಷಣ ಬಂದ್ಬಿಟ್ಟು ಇದಕ್ಕಿಂತ ನೋಟ್ ಬ್ಯಾನ್ ಅಂದ್ಬಿಡೋದು, ಟೈಮ್ ಕೊಡಿ ಸರಿ ಮಾಡ್ತೀನಿ ಅನ್ನೋದು. ಇದಕ್ಕಿದ್ದಂಗೆ ಬಂದ್ಬಿಡೋದು ಲಾಕ್ಡೌನ್ ಅಂದ್ಬಿಡೋದು, ಇದಕ್ಕಿಂದಾಗ ಬಂದ್ಬಿಡೋದು GST ಅಂತ ಹೇಳೋದು. ಈಗ ಇದಕ್ಕಿದ್ದಂಗೆ ಬಂದ್ಬಿಡೋದು ಚಿನ್ನ ಖರೀದಿ ಮಾಡಬೇಡಿ, ಪೆಟ್ರೋಲ್ ಖರೀದಿ ಮಾಡಬೇಡಿ, ಬಳಸಬೇಡಿ ಜಾಸ್ತಿ, ವಿದೇಶಕ್ಕೆ ಹೋಗ್ಬೇಡಿ. ಹಿಂಗೆ ಮಾನ ಮರಿದೀನಪ್ಪ, ಎಂಥ ನಾಲೆ ಯಾಕೆ ನೀನು? ಹಿಂಗೆ ನಾಚಿಕೆ ಮಾನ ಮರಿದೆ ಪ್ರಧಾನಿ ನಿನಗೆ. ವಿಶ್ವಗುರು ಅಂತ ಬೇರೆ ಕರ್ಮಕ್ಕೆ. ದಿವಾಳಿ ಇದ್ರ ದೇಶ ಎಲ್ಲ ಮೋದಿ ಕೈ ಕೊಟ್ಟಿದ್ದು, ಸದೃಢವಾದ ದೇಶನ. ಏನು ಈಗ ತನಕ ಸ್ವತಂತ್ರ ಬಂದಿಲ್ಲ. ಸ್ವತಂತ್ರ ಬಂದಿದೆಯಪ್ಪ, ಎಲ್ಲ ಹೊಸ್ತ ಕಟ್ಕೋಬೇಕು. ಯಾರಾದರೂ ಒಬ್ಬರು ಈ ಅಪ್ಪ ಅಮ್ಮ ಏನೂ ಕೊಡ್ದಲೇ ಬೇರೆ ಕಳಿಸ್ಬಿಡ್ತಾರೆ ಗೊತ್ತಾ? ಅವ್ರಿಗೇನೂ ಕೊಡೋಲ್ಲ, ಬೇರೆ ಕಳಿಸ್ಬಿಡ್ತಾರೆ. ಅವರು ತಡ್ಕೊಳೋದು ಅಂತಿರುತ್ತೆ, ಹೊಸ ಮನೆ ಮಾಡ್ಕೋಬೇಕು, ಪಾತ್ರ ತೊಗೋಬೇಕು, ರೇಷನ್ ತೊಗೋಬೇಕು ಅಂತ. ಅಂಥ ದೇಶ ಅಲ್ಲ, ಎಲ್ಲವನ್ನೂ ಇದ್ದಂಥ ಸದೃಢ ದೇಶವನ್ನು ಮೋದಿ ಕೈ ಕೊಟ್ಟಿದ್ದು. ಏನು ಮಾಡ್ತಾಯಿದ್ದೀನಿ? ಅವತ್ತೇ ಬಡ್ಕೊತಿದ್ದೆ ಪೆಟ್ರೋಲು. ಪೆಟ್ರೋಲ್ ಜಾಸ್ತಿ ಆಯಿತು, ರೂಪಾಯಿ ನಾನು ಏನು ಏರಿಸ್ಬಿಡ್ತೀನಿ, ಡಾಲರ್ ಲೆವೆಲ್ ತಂದುಬಿಡ್ತೀನಿ ಅಂತ ಮಾತಾಡ್ತಾಯಿದ್ರು. ಇವತ್ತು ರೂಪಾಯಿ ಇವತ್ತು ಕುಸ್ತೋಗಿದೆ. ಪೆಟ್ರೋಲ್ ಜಾಸ್ತಿ ಆದರೆ ಮುನ್ಸೂಚನೆ ಕೊಡ್ತಾಯಿದ್ರು ನೀವು, ದೇಶದ ದಿವಾಳಿ ಹೇಳ್ತಾ ಇದೆ ಅಂತ. ದಿವಾಳಿ ಹೇಳ್ಸಕ್ಕೆ 12 ವರ್ಷದಿಂದ ಕೊಟ್ಟಿದ್ದು ನಿಮ್ಮ ಕೈಗೆ. ನೀನು ಯೋಗ್ಯತೆ ಅಂದರೆ ಮನೆಗೆ ಹೋಗು, ನೀನು ನಾಳೆ ಯಾಕೆ ಅಂತ ತಿಳ್ಕೊ, ತೊಲಗು. ನೀನು ಬೇರೆ ಅವನ ಬರ್ತಾನೆ, ನಿನ್ನ ಕೈಲಿ ಆಗಲ್ಲ. ದಿವಾಳಿ ಹೇಳ್ತಿ ಅಂತ ಮುನ್ಸೂಚನೆ ಕೊಡ್ತಾ ಇದೆಯಾ? ಇದಕ್ಕೆ ವಿಶ್ವಗುರು ಬೇರೆ. ಅದು ಯಾವುದೋ ದೇಶದಲ್ಲಿ, ಯಾವುದೋ ಪ್ರದೇಶ ಒಂದು ಸಣ್ಣ ಯುದ್ಧ ಆದ ತಕ್ಷಣ ಈ ಮಟ್ಟಕ್ಕೆ ತರಗೆಲೆ ಥರ ನಡುಗೋಗ್ತಾ ಇದ್ರಲ್ಲ, ನಾಚಿಕೆ ಆಗಲ್ವ ನಿಮಗೆ? ಇಡೀ ಜಗತ್ತು ಆರ್ಥಿಕ ಬಿದ್ದೋದ್ರು ಮನಮೋಹನ್ ಸಿಂಗ್ ಕಾಲದಲ್ಲಿ ಯಾಕೆ ದೇಶ ಚೆನ್ನಾಗಿತ್ತು, ಅವತ್ತು ಸುದೃಢವಾಗಿತ್ತು? ಯಾಕೆ ಅಂದರೆ ಒಬ್ಬ ಬುದ್ಧಿವಂತ ದೇಶ ಆಡಳಿತ ಮಾಡ್ತಾಯಿದ್ರು. ನೀನಂಥ ಪೆಂಗ ಅಲ್ಲ, ಇಂಥ ಶತಮೂರ್ಖ ಪ್ರಧಾನಿ ಅಲ್ಲ. ಮೋಡದಲ್ಲಿ ಹೋಗ್ಬಿಟ್ಟು ಬಾಂಬ್ ಹಾಕ್ಬಿಡ್ತಾರಂತೆ, ಗಟಾರದಲ್ಲಿ ಗ್ಯಾಸ್ ಕಂಡು ಹಿಡಿತಾರಂತೆ. ಇಂಥ ನಗೆಪಾಟ್ಲ ಮನುಷ್ಯ ಇನ್ನೇನು ಕೊಡ್ತಾರೆ? ಇವ್ರು ಹೇಳಿದ ತಕ್ಷಣ ಒಂದಷ್ಟು ಜನ ಏನು ಆ ಯಡಿಯೂರಪ್ಪನ ಮಗ ಏನು ಮೆಟ್ರೋದಲ್ಲಿ ಹೋಗೋದು, ಇನ್ನೊಬ್ಬ ಯಾರೋ ಬುಲೆಟಲ್ಲಿ ಹೋಗೋದು, 2 ವೀಲರಲ್ಲಿ ಮುಖ್ಯಮಂತ್ರಿ, ಇನ್ನೊಬ್ಬ ಬೆಂಗಾವಲು ಪಡೆ ಬಿಟ್ಬಿಟ್ರಂತೆ, ಪೆಟ್ರೋಲ್ ಉಳಿದೋಗ್ಬಿಡ್ತಂತೆ. ಈ ಗಿಮಿಕ್ ಮಾಡೋದು ನಾಟಕ ಆಡೋದಲ್ರಿ, ಬರೀ ಗಿಮಿಕ್ಕು ನಾಟಕಗಳೇ ಆಯ್ತಲ್ರಿ. ನೀವು ಬಂದಾಗ ಎಷ್ಟೆಷ್ಟು ಲಕ್ಷದ್ದು ಶೂಟ್ ಹಾಕೊಂಡಿದ್ದು. ಅದು ಸರಳತೆ ಅನ್ನೋದು ಉಸಿರಾಟದಷ್ಟೇ ಸಹಜ ಆಗಬೇಕು, ತೋರಿಕೆಗಲ್ಲ, ನಾಟಕಕ್ಕಲ್ಲ. ನಮ್ಮ ಉಸಿರಾಟದಷ್ಟೇ ಸಹಜ ಆಗಬೇಕು, ನಮ್ಮ ಬದುಕಿಗೆ ಅಳವಡಿಸ್ಕೋಬೇಕು. ಅದು ಗಾಂಧಿ ಅನುಯಾಯಿಗಳು, ಗಾಂಧಿಯಿಂದ ಪ್ರಾಮಾಣಿಕ ಪ್ರೇರೇಪಣೆಗೊಂಡರು ಆ ಕೆಲಸ ಮಾಡ್ತಾಯಿದ್ರು. ನಿಮ್ಮಂಥ ಗಾಂಧಿ ಕೊಂದವ್ರು ಅಂತಾರಲ್ಲ, ನಿಮಗೆ ಬರಲ್ಲ ಅದು. ಮೋದಿಯವರೇ, ನೀವು ಹಾಕಿ ಡ್ರೆಸ್ಸು, ತಿಂದಿದ್ದು ಅಣಬೆ, ಸುತ್ತಿದ್ದು ಊರು, ಇಷ್ಟೆಲ್ಲ ಎಷ್ಟು ಖರ್ಚು ಮಾಡಿದ್ರಿ ನೀವು? ಯಾವ ಪುರುಷಾರ್ಥ ಖರ್ಚು ಮಾಡಿದ್ರಿ? ಇವತ್ತು ಕತೆ ಹೊಡಿತಿದ್ರಿ ನೀವು. ನಿಮ್ಮ ಗೆಳೆಯ ಅವನು ಯಾವನೋ 5,000 ಕೋಟಿ ಖರ್ಚು ಮಾಡ್ಕೊಂಡು ಮದುವೆ ಮಾಡ್ದ, ಅಲ್ಲಿ ಗೇಟ್ ಕೀಪರ್ ಥರ ಕೂತಿದ್ರು ನೀವು. ಈಗಲೂ ಅವಳೇನೋ ಅವನ ಶ್ರೀಮಂತನ ಹೆಂಡ್ತಿ 200 ಕೋಟಿ ಸೀರೆ ಉಡ್ಕೊಂಬಿಟ್ಲಂತೆ, ಅದೇನೋ 95 ಲಕ್ಷ ರೂಪಾಯಿದು ಒಂದು ಬ್ಯಾಗ್ ನೇತಾಕೊಂಬಿಟ್ಲಂತೆ. ಯಾರಿಗೆ ಹೇಳಬೇಕು ಸರಳತೆಯನ್ನು? ಗಾಂಧೀಜಿ ಯಾವತ್ತೂ ಸೆಕ್ಯೂರಿಟಿ ಇಟ್ಕೊಳ್ಳಲಿಲ್ಲ. ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು, ಸೆಕ್ಯೂರಿಟಿ ನನ್ನ ದೇಹ ಅಷ್ಟೇ ಅಲ್ಲ, ನನ್ನ ಮನಸ್ಸನ್ನು ಬಂಧಿಸಿರ್ತಾನೆ ಅಂತ ಹೇಳ್ಬಿಟ್ಟು. ಅಷ್ಟು ಸಲ ಕೊಲೆಯ ಯತ್ನಗಳು, ತುಂಬ ಸಲ ಕೊಲೆ ಮಾಡೋ ಪ್ರಯತ್ನ ಪಟ್ಟರು. ಗಾಂಧೀಜಿ ಸೆಕ್ಯೂರಿಟಿ ಇಟ್ಕೊಂಡಿಲ್ಲ. ಯಾಕೆ ಅಂದರೆ ಆತ ತೀರ ಜಗತ್ತು ಕಂಡರಿಯದ ಜಗಜ್ಜಿಟ್ಟಿ. ನಿಂತರ ಏತ್ಲಾಡಿ ಪುಕ್ಲ ಅಲ್ಲ, 56 ಇಂಚ್ ಬೇರೆ ಪುಕ್ಲ. ಗಾಂಧಿ ಅನುಯಾಯಿಗಳು ಹೆಂಗಿದ್ರು ಗೊತ್ತಾ? ತಮಿಳುನಾಡದ ಮಾಜಿ ಮುಖ್ಯಮಂತ್ರಿಗಳಿದ್ರು, 2 ಜೊತೆ ಬಟ್ಟೆ ಇದ್ದಿದ್ದವ್ರ ಹತ್ರ. ಅವ್ರ ತಾಯಿಗೆ ದಿನಕ್ಕೆ ಖರ್ಚಿಗೆ ತಿಂಗಳಿಗೆ 75 ರೂಪಾಯಿ ಕೊಡ್ತಿದ್ರು. ಕೊನೆಗೆ ಎಲ್ಲ ಹೋರಾಟ ಮಾಡಿ ಮುಖ್ಯಮಂತ್ರಿ ಮನೆ ಯಾರೋ ಬರ್ತಾರೆ ಕಾಫಿ ಕೊಡಬೇಕು ಅನ್ನೋದಕ್ಕೆ 125 ರೂಪಾಯಿ ಮಾಡಿದರು. 1 ತಿಂಗಳಿಗೆ ಖರ್ಚು ಕೊಡ್ತಿದ್ದ ಹೊತ್ತು. ಬೀದಿನಲ್ಲಿ ನೀಡ್ಕೋಬೇಕಾಯಿತು, ಮನೆಯೊಳಗೆ ನೀರು ಸಾಕ್ಷಿರಲಿಲ್ಲ, ಎಲ್ಲರಂಗೆ ನೀಡ್ಕೋಬೇಕು ಅಂತೇಳಿ. ನಿನ್ನ ಥರ ನಾಟಕ ಆಡ್ಕೊಂಡು ಮೋದಿಯವ್ರ ಥರ ಅದೇನೋ ನಿಮ್ಮ ತಾಯಿ ಕರ್ಕೊಂಡು ಕ್ಯೂನಲ್ಲಿ ನಿಲ್ಸ್ಬಿಟ್ಟಲ್ಲಪ್ಪ. ಇವತ್ತಿನ ಕಾಲ ಯಾರು ತಾನೇ ಕ್ಯೂನಲ್ಲಿ ನಿಂತ್ಕೊಂಡು
ನೋಟ್ ಬ್ಯಾನ್ ಮಾಡಿದಾಗ ATM ಮುಂದೆ ಅವ್ರು ತಾಯಿ ನಿಂತ್ಕೋತಾರ? ಗಿಮಿಕ್ ಅಲ್ವ ಅದು? ಇಡೀ ಬದುಕಿನುದ್ದಕ್ಕೂ ಕಾಮರಾಜ್ ಅವರ ತಾಯಿ ಸಾರ್ವಜನಿಕನಲ್ಲಿ ಬೀದಿನಲ್ಲಿ ಹಿಡ್ಕೊಂಡಿದ್ರು. ಅವರು ಗಾಂಧಿ ಶಿಷ್ಯ. ಲಾಲ್ ಬಹದ್ದೂರ್ ಶಾಸ್ತ್ರಿ ಕರೆ ಕೊಡ್ತಾರೆ ದೇಶಕ್ಕೆ, ವಾರಕ್ಕೊಂದ್ಸಲ ಉಪವಾಸ ಮಾಡಿ ಅನ್ನ ಉಳಿಸಿ ಅಂತ ಹೇಳ್ಬಿಟ್ಟು. ಇಡೀ ದೇಶದ ಜನ ಪ್ರಾಮಾಣಿಕವಾಗಿ ಸ್ಪಂದಿಸ್ತಾರೆ. ಯಾಕೆ ಅಂದರೆ ಅವ್ರು ಗಾಂಧಿ ಶಿಷ್ಯ, ಅವ್ರು ಪ್ರಾಮಾಣಿಕವಾಗಿದ್ದರು. ಅವ್ರು ಆಡೋ ಮಾತುಗಳು ಅಂತರದಿಂದ ಬರ್ತಾಯಿತ್ತು, ನಿಮ್ಮ ಥರ ನಕಲಿಗಳಿಂದಲ್ಲ. ಅಂದರೆ ಪೆಟ್ರೋಲ್ ಉಳಿಸಿ ಚಿನ್ನ ಖರೀದಿ ಮಾಡಿಬಿಡಿ, ವಿದೇಶಕ್ಕೆ ಹೋಗ್ಬೇಡಿ. ಯಾರಿಗೆ ಹೇಳಬೇಕು ಈ ಮಾತನ್ನು? ಇಡೀ ದೇಶ ಹಿಂದಕ್ಕೆ ತೊಗೊಂಡೋಗಿದ್ದೀರಾ. ಜಗತ್ತು ಮುಂದಕ್ಕೆ ಹೋಗ್ತಾ ಇದೆ. ಮಾತೆತ್ರಿ ಸಾಬ್ರು ಪಾಕಿಸ್ತಾನ ಅಂತ ಹೇಳೋದು, ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸೋದು, ದನ ಅಂತ ಹೇಳೋದು, ಇದರಲ್ಲೇ ಹುಡುಗರನ್ನ ಕಟ್ಟಾಕಿ ದೇಶ ಹಾಳ್ಗೆಡಿ. ಇವತ್ತು ಮತ್ತೆ ಪುಂಗ್ತಾ ಇದ್ರ ಪೆಟ್ರೋಲ್ಗೆ ಮಿತವ್ಯಯ ಮಾಡಿ, ಖರ್ಚು ಮಾಡಬೇಡಿ. ಫಸ್ಟು ನಾಯಕನ ಗುಣ ಸೇವಕನಲ್ಲಿ ನಿಂತಾರೆ. ನಾಯಕ ಫಸ್ಟು ಅಳವಡಿಸ್ಕೋಬೇಕದನ್ನ, ಗಿಮಿಕಿಗಲ್ಲ, ತೋರಿಕೆಗಲ್ಲ, ನಾಟಕ ಆಡೋಕ್ಕಲ್ಲ. ಅದು ಸಹಜವಾಗಬೇಕು. ಅದಕ್ಕೆ ಹೇಳಿದ್ರು ಉಸಿರಾಡಿಸಷ್ಟೇ ಸಹಜವಾಗಬೇಕು ಅಂತ. ಒಂದಂತೂ ದೇಶದ ಜನ ರೆಡಿಯಾಗಿ, ದೇಶ ದಿವಾಳಿ ಹೇಳ್ತಾ ಇದೆ, ಕುಸ್ತೋಗ್ತಾ ಇದೆ. ಈ ನಾಲಾಯಕು, ಈ ಅವಿವೇಕಿ ಪ್ರಧಾನಿ ಮನೆಗೆ ಹೋಗೋವರೆಗೂ ದೇಶ ಉದ್ಧಾರ ಆಗಲ್ಲ. ಇನ್ನೂ ನೀವು ಮೋದಿ ಹರ್ ಹರ್ ಮೋರಿ ಅಂತಿದ್ರೆ ನೀವು ಮೋರಿಗೆ ಹೋಗಿ ಬೀಳ್ತೀರ ಅಷ್ಟೇ. ಆ ಇನ್ನೊಬ್ಬವನು ಹೇತ್ಲಾಡಿದ್ದವನೇ, ಅವನ ಅಯೋಗ್ಯ ಚಿನ್ನದ ರಸ್ತೆ ಅವನು. ಮಾತಿತ್ರ ಮೋದಿ ಹೆಂಗೆ ಡಾಲರ್ ಇಷ್ಟ ಆಗುತ್ತೆ, ರೂಪಾಯಿ ಇಷ್ಟ ಆಗುತ್ತೆ, ಅದೇನೋ ಅಕ್ಕಿ ಕೊಟ್ಟು ಪೆಟ್ರೋಲ್ ಖರೀದಿ ಮಾಡ್ತಾರೆ ಅಂತೆಲ್ಲ ಕತೆ ಹೊಡಿತಿದ್ದನು. ಇವತ್ತು ಬಂದು ಮಾತಾಡಬೇಕಲ್ವ? ಇವತ್ತದೇನೋ ಬೆಟ್ಟ ಕ್ಲೀನ್ ಮಾಡ್ತೀನಿ, ಮೋರಿ ಕ್ಲೀನ್ ಮಾಡ್ತೀನಿ, ನದಿ ಕ್ಲೀನ್ ಮಾಡ್ತೀನಿ ಅಂತೇಳಿ ಎಸ್ಕೇಪ್ ಆಗಿದ್ದಾನೆ, ಓಡೋಗಿದ್ದಾನೆ. ಪಲಾಯನವಾದಿಗಳು, ಸಾವರ್ಕರ್ ಶಿಷ್ಯನಲ್ಲದೆ ಪಲಾಯನ ಮಾಡೋರು ಅಂತ. ಈಗಲಾರು ದೇಶ ಜನ ಎಚ್ಚೆತ್ಕೋಬೇಕು. ಮೋರಿ ತಳ್ಳೋಕ್ಕಿಂತ ಮುಂಚೆ ಈ ಮನುಷ್ಯನ ಖಾಲಿ ಮಾಡಿಸಿ ದೇಶವನ್ನು ಸದೃಢರ ಕೈಗೆ ಕೊಡಬೇಕು. ಅವ್ರ ಹೆಗಲಿಗೊಡಿಸ್ಬೇಕು, ಹೊಟ್ಟೆ ಮೇಲಲ್ಲ. ಈ ಮನುಷ್ಯ ತಾನು ಹೊರಕ್ಕಾಗದಲ್ಲೇ ಎಲ್ಲರೂ ಎದೆ ಮೇಲೆ ಹಾಕ್ಬಿಟ್ಟಾನೆ. ದೇಶದ ಭಾರವನ್ನು ಎದೆ ಮೇಲೆ ಹಾಕಿ ಸದೋಗ್ಬಿಡ್ತಾರೆ. ಭುಜದ ಮೇಲೆ ಕುಸ್ಕೊಂಡು ಅಂತರಬೇಕು. ಅದು ಬಿಟ್ಟು ಇನ್ನು ಕೇಸರಿ ಅಂತೆ, ಹಿಜಾಬ್ ಅಂತೆ, ಇನ್ನೇನು ಅಂತೆ. ಇನ್ನೆಷ್ಟು ದಿವಸ ಈ ಗಿಮಿಕ್ಗಳು? ಇನ್ನೆಷ್ಟು ದಿವಸ ಜನವಾರ ಕತೆ? ಯಾಕೆ ಹೇಳ್ತಾರೆ ಪಿಂಗಾಣಿ ಸ್ಟೋರಿನ? ಕೊನೆಯದೇ ಮತ್ತೆ ಹೇಳ್ತೀನಿ, ಪ್ರತಾಪ್ ಸಿಂಹ ಸಿಟಿ ಅವರೇ, ನೀವು ಜೀವಮಾನದಲ್ಲಿ ಜನವಾರ ಹಾಕೋಕ್ಕಾಗಲ್ಲ. ಯಾಕೆಂದರೆ ನೀವು ಶೂದ್ರ. ಆಯ್ತು, ಯಾವುದು ಹಿಂದುತ್ವದ ಗುರುತು? ಮುದ್ರೆ ಹಾಕೊಂಡು ಹೋಗೋದಾ? ಅದೇ ಒಂದು ಕಡ್ಡಿನಾಮ ಬರ್ಕೊಂಡು, ಕೆಂಪುನಾಮ, ಅದು ಕಪ್ಪುನಾಮ ಬರ್ಕೊಂಡು ಹೋಗೋದಾ? ಅಥವಾ ವಿಭೂತಿ ಬರ್ಕೊಂಡು ಹೋಗೋದಾ? ಯು ಶೇಪಲ್ಲಿ ಬರ್ಕೊಂಡು ಹೋಗೋದಾ? ಯಾವುದು ಹಿಂದುತ್ವದ ಸಂಕೇತ? ಯಾವುದದು? ನೀವೇ ನಿರ್ಧಾರ ಮಾಡಿ ಅಂತ ಮಾತು ಮುಗಿಸ್ತೀನಿ. ಎಲ್ರಿಗೂ ಸಹ ಶರಣಾರ್ಥಿಗಳು.